ಆರಾಧನಾ ಸಮಯ. ಪ್ರಾರ್ಥನೆ ಮಾಡೋಣ. ಆರಾಧನೆಯ ನಾಯಕ ನೀನು, ಆರಾಧನೆಯ ಯಜಮಾನು ನೀನು, ಆರಾಧನೆಯ ದೇವರು ನೀನು. ನಮ್ಮನ್ನ ಇಲ್ಲಿಯ ತನಕ ನಡೆಸಿದಂಥ ದೇವರೇ ಮತ್ತೊಂದು ಹೊಸ ದಿನವನ್ನು ಕೊಟ್ಟು ಆ ದಿನದಲ್ಲಿ ಆರಾಧನೆ ಮಾಡುವ ಹಾಗೆ ಸಹಾಯ ಮಾಡುತ್ತಿರುವುದಕ್ಕಾಗಿ ನಿನಗೆ ಅನಂತ ಸ್ತೋತ್ರ ಸ್ವಾಮಿ. ನಾವು ಮಾಡುವಂಥ ಆರಾಧನೆಯು ನಿನ್ನ ನಾಮಕ್ಕೆ ಮಹಿಮೆಯನ್ನು ತರುವಂಥದ್ದಾಗಿರಲಿ. ಈ ಆರಾಧನೆಯಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಕ್ರಮದಲ್ಲೂ ಸಹ ನೀನು ತಾನೇ ನಿನ್ನ ನಾಮಕ್ಕೆ ಮಹಿಮೆಯನ್ನು ತರುತ್ತಾ ನಮ್ಮ ಜೀವಿತಗಳನ್ನು ಕ್ರಮಪಡಿಸಬೇಕೆಂಬುದಾಗಿ ಸಹ ನಾವು ಕೇಳುವಂಥವರಾಗಿರ್ತೇವೆ. ಹಾಡುವಂಥ ಹಾಡುಗಳಿರ್ಬೋದು, ಕೇಳುವಂಥ ವಾಕ್ಯ ಸಂದೇಶದ ಧ್ಯಾನ, ಇದೆಲ್ಲವೂ ನಿನ್ನೆಡೆಗೆ ಇನ್ನೂ ಹೆಚ್ಚಾಗಿ ಬರುವ ಹಾಗೆ, ನಿನ್ನನ್ನು ತಿಳಿದುಕೊಳ್ಳುವ ಹಾಗೆ, ನಿನ್ನನ್ನು ಇನ್ನೂ ಅರಿಯುವ ಹಾಗೆ ನಮ್ಮ ಜೀವಿತಗಳು ಸ್ವಾಮಿ ಇನ್ನೂ ನಿನ್ನ ಮೂಲಕ ಮುಂದೆ ನಡೆಯುವಂಥದ್ದಾಗಿರಲಿ. ಈಗಲೂ ಯಾವಾಗಲೂ ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ದೇವರನ್ನ ಆರಾಧನೆ ಮಾಡೋಣ. ಆರಾಧನಾ ಕ್ರಮ ಪುಸ್ತಕದಲ್ಲಿ 2ನೆಯ ವಿಧಾನದ ತ್ರಯೇಕ ದೇವರ ಸ್ತುತಿಯನ್ನ ಅನುಸರಿಸೋಣ. 2ನೇ ವಿಧಾನದ ತ್ರಯೇಕ ದೇವರ ಸ್ತುತಿ. ಪರಿಶುದ್ಧನೇ, 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 ದೂತಗಣಗಳ ಒಡೆಯನಾದ ದೇವರೇ, ಇಹಪರ ಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ. ಮಹೋನ್ನತನಾದ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ.
ಕರ್ತನ ಹೆಸರಿನಲ್ಲಿ ಬಂದಾತನಿಗೂ ತಿರುಗಿ ಬರುವ ಆತನಿಗೂ ಶುಭವಾಗಲಿ. ಮೇಲಿನ ಲೋಕಗಳಲ್ಲಿ ಜಯ. ದೇವರೇ ಪರಿಶುದ್ಧನು ನೀನು, ದೇವರೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು. ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೇ ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೇ ನಮ್ಮ ಪ್ರಾರ್ಥನೆಗಳನ್ನು ಸ್ತುತಿಗಳನ್ನು ಸ್ವೀಕರಿಸಿ ನಮ್ಮನ್ನು ಕರುಣಿಸು. ಕರ್ತನೇ ನಮ್ಮನ್ನು ಕರುಣಿಸಿ ನಮ್ಮ ಮೇಲೆ ದಯವಿಡು. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ಈ ವಿಶ್ವದೊಳು ನವ ಜೀವ ತರುವವ ನೀನೆ, ಈ ವಿಶ್ವದೊಳು ನವ ಜೀವ ತರುವವ ನೀನೆ. ಭಾವಿಸೆ ದೀನರ ಪಾದ್ಬಂಧವನು ನೀನೆ, ಭಾವಿಸೆ ದೀನರ ಪಾದ್ಬಂಧವನು ನೀನೆ. ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ಕಾಲಾತೀತ ನಿತ್ಯ ಪುರುಷ, ನಿನ್ನ ಪಾಲನೆಯೇ ನಮ್ಮ ಹರುಷ. ಕಾಲಾತೀತ ನಿತ್ಯ ಪುರುಷ, ನಿನ್ನ ಪಾಲನೆಯೇ ನಮ್ಮ ಹರುಷ. ಮೇಲಾದ ಶಾಂತಿಯ ಭದ್ರಸ್ಥಾನವು ನೀನೆ, ಮೇಲಾದ ಶಾಂತಿಯ ಭದ್ರಸ್ಥಾನವು ನೀನೆ. ಕಾಲ ಕಾಲಕ್ಕೆ ಭಕ್ತ ಬಳಿಗಾಶ್ರಯನು ನೀನೆ, ಕಾಲ ಕಾಲಕ್ಕೆ ಭಕ್ತ ಬಳಿಗಾಶ್ರಯನು ನೀನೆ. ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ಚಲಿಸುತ್ತ ನಿನಗಾಗಿ ದೇವಾ, ನಿನ್ನೊಳ್ ಸೆಲೆಬೆ ಶ್ರಮಿಸಿ ಬಾಳ್ವೆವೆಂದು. ಚಲಿಸುವ ನಿನಗಾಗಿ ದೇವಾ, ನಿನ್ನೊಳ್ ಸೆಲೆಬೆ ಶ್ರಮಿಸಿ ಬಾಳ್ವೆವೆಂದು. ನೆಲೆಯಾದಾಗಿರುವೆ ನೀನೆ ಮಗೆ ನಿರಂತರ, ನೆಲೆಯಾದಾಗಿರುವೆ ನೀನೆ ಮಗೆ ನಿರಂತರ. ಬಲರೂಪ ನೀನಿರೆ ಮಗವ ಕೊರತೆಯು, ಬಲರೂಪ ನೀನಿರೆ ಮಗವ ಕೊರತೆಯು. ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ಈ ವಿಶ್ವ
ವಿಶ್ವದೊಳು ನವ ಜೀವ ತರುವವ ನೀನೆ, ಭಾವಿಸೆ ದೀನರ ಬಾಂಧವನು ನೀನೆ, ಭಾವಿಸೆ ದೀನರ ಬಾಂಧವನು ನೀನೆ, ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕೂಡ ಕರ್ತನಾದಂಥ ಯೇಸು ಕ್ರಿಸ್ತನ ಮುದ್ದಾದ ಚಂದವಾದ ಅದ್ಭುತವಾದ ನಾಮದಲ್ಲಿ ನನ್ನ ವಂದನೆಗಳನ್ನು, ನನ್ನ ಹಾರೈಕೆಗಳನ್ನು ಹೇಳಿಕೊಳ್ಳುವುದರಲ್ಲಿ ನಾನು ಬಹಳ ಬಹಳ ಸಂತೋಷ ಪಡುತ್ತೇನೆ. ಪ್ರಿಯರಾದವರೇ, ಈ ಒಂದು ಸಂದೇಶವನ್ನು ನೀವು ಕೇಳಿಸಿಕೊಳ್ಳುವುದಾದರೆ ನೀವು ನಿಜವಾಗಲೂ ಧನ್ಯರು. ನೀವು ಮಾತ್ರವಲ್ಲ, ಜಗವೆಲ್ಲ ದೇವರು ನೀಡುವಂಥ ಸಂದೇಶ, ಆತನ ವಾಕ್ಯದಿಂದ ಬರುವಂಥ ಅದ್ಭುತವಾದಂಥ ನುಡಿಗಳು ಪ್ರತಿಯೊಬ್ಬ ಮನುಷ್ಯನ ಜೀವಿತವನ್ನೇ ಬದಲಾಯಿಸುವಂಥದ್ದಾಗಿ ಕಾಣಲ್ಪಡುತ್ತದೆ. ನಾವು ಹುಟ್ಟಿರುವಂಥ ಉದ್ದೇಶ ಏನು, ನಾವು ಬದುಕುವುದಕ್ಕೆ ಉದ್ದೇಶವೇನು, ಸತ್ತ ನಂತರ ನಾವು ಎಲ್ಲೋಗ್ತೇವೆ, ಎಲ್ಲವನ್ನು ಕೂಡ ಸತ್ಯವೇದ ಪುಸ್ತಕವು ಬಹಳ ಸ್ಪಷ್ಟವಾಗಿ ವಿವರಿಸಿ ಹೇಳುವಂಥದ್ದಾಗಿ ಕಾಣಲ್ಪಡುತ್ತದೆ. ಈ ದಿನ ಕೂಡ ಈ ವಾಕ್ಯಗಳನ್ನು ದೇವರು ನಮಗೆ ಕೊಡುವಂತೆ ಕರ್ತನು ಕೊಟ್ಟಂಥ ಕೃಪೆಗಾಗಿ ನಾವು ದೇವರಿಗೆ ವಂದನೆ ಸಲ್ಲಿಸೋಣ. ಈ ದಿನ ನಾವು ಒಂದು ಬಹಳ ಪ್ರಾಮುಖ್ಯವಾದಂಥ ವಿಷಯದ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ. ಅದೇನಂತ ನೋಡಬೇಕಾದ್ರೆ ಆರಾಧನೆ, ವರ್ಷಿಪ್, ಸ್ತುತಿಸುವುದು, ದೇವರಿಗೆ ಸ್ತೋತ್ರ ಸಲ್ಲಿಸುವುದು, ದೇವರನ್ನು ಕೊಂಡಾಡುವುದು, ದೇವರನ್ನು ಮಹಿಮೆಪಡಿಸುವುದು, ದೇವರಿಗೆ ತಕ್ಕ ಘನತೆಯನ್ನು ಕೊಡುವುದು, ದೇವರನ್ನು ಆರಾಧಿಸುವುದು. ಈ ರೀತಿಯಾಗಿ ನಾನಾ ವಿಧದಲ್ಲಿ ನಾವು ದೇವರ ನಾಮವನ್ನು ಮೇಲಕ್ಕೆತ್ತಬಹುದು. ಆತನ ನಾಮವನ್ನು ಆರಾಧಿಸುವಂಥ ಜಾಗದಲ್ಲಿ ಆತನು ಇಳಿದು ಬಂದು ನಮ್ಮನ್ನು ಆಶೀರ್ವದಿಸುವಂಥ ಅದ್ಭುತವಾದಂಥ ದೇವರಾಗಿದ್ದಾನೆ. ಇದನ್ನು ವಿಮೋಚನಾ ಕಾಂಡ 20ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. ಹಳೆಯ ಒಡಂಬಡಿಕೆಯಲ್ಲಿ ಆದಿಕಾಂಡದಿಂದ ಮಲಾಕಿಯ ಪ್ರವಾದನೆಯ ಗ್ರಂಥದ ತನಕ ಮೋಶೆಯ ಧರ್ಮಶಾಸ್ತ್ರಗಳನ್ನು ಹಿಂಬಾಲಿಸಬೇಕು. ಆತನು ಕೊಟ್ಟಂತ 10 ಆಜ್ಞೆಗಳು ಮತ್ತು ಇಸ್ರಾಯೇಲ್ ಜನರು ಹೇಗೆ ತಮ್ಮ ಜೀವನವನ್ನು ನಡೆಸಬೇಕು ಎಂಬುದಾಗಿ ಕೊಡಲ್ಪಟ್ಟಿರುವಂಥ ಎಲ್ಲ ನಿಯಮಗಳನ್ನು, ಆಜ್ಞೆಗಳನ್ನು ಪರಿಪಾಲಿಸಬೇಕಾಗಿತ್ತು. ಆದರೆ ಯೇಸು ಕ್ರಿಸ್ತನು ಹುಟ್ಟಿದ ನಂತರ ಆತನು ಕೊಡುವಂಥ ಪ್ರಧಾನವಾದಂಥ ಆಜ್ಞೆಯನ್ನು ಇವತ್ತು ನಾವು ಧ್ಯಾನ ಮಾಡಲಿದ್ದೇವೆ. ಅದು ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 28ರಿಂದ 34ನೇ ವಾಕ್ಯದ ತನಕ ನಾವು ಓದುವಾಗ ಅನೇಕ ಆಜ್ಞೆಗಳು ಇದ್ದರೂ ಕೂಡ ಬಹಳ ಮುಖ್ಯವಾದಂಥ ಆಜ್ಞೆ, ಪ್ರಧಾನವಾದಂಥ ಆಜ್ಞೆ, ಪ್ರತಿಯೊಬ್ಬರೂ ಹಿಂಬಾಲಿಸಬೇಕಾದಂಥ ಆಜ್ಞೆ, ಅದು ಪ್ರೀತಿಯ ಆಜ್ಞೆ. ಅದೇನಪ್ಪ ಅಂತ ನೋಡಬೇಕಾದ್ರೆ, ನಿನ್ನ ದೇವರಾದಂಥ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಶಕ್ತಿಯಿಂದಲೂ ನಾವು ಆತನನ್ನು ಆರಾಧಿಸಬೇಕು. ಪ್ರಿಯರಾದವರೇ, ಎಂದಾದರೂ ನೀವು ಯೋಚನೆ ಮಾಡಿದ್ದೀರಾ, ನಾವು ಯಾಕೆ ಈ ಲೋಕದಲ್ಲಿ ಹುಟ್ಟಿದ್ದೇವೆ, ಅಥವಾ ದೇವರು ನಮ್ಮನ್ನು ಯಾತಕ್ಕಾಗಿ ಈ ಲೋಕದಲ್ಲಿ ಜನಿಸುವಂತೆ ಮಾಡಿದ ಎಂಬುದಾಗಿ ನೀವು ಆಳವಾಗಿ ಪರಿಶೀಲಿಸಿ ನೋಡುವಾಗ ಅಥವಾ ಸಂಶೋಧಿಸಿ ನೋಡುವಾಗ ಸತ್ಯವೇದದಿಂದ ಒಂದು ಕಾರ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ದೇವರು ನಮ್ಮನ್ನು ಉಂಟು ಮಾಡಿರುವಂಥ ಪ್ರಧಾನವಾದಂಥ ಉದ್ದೇಶ, ನಾವು ಕರ್ತನನ್ನು
ಆರಾಧಿಸಬೇಕು. ಪರಲೋಕದಲ್ಲಿಯೂ ಆರಾಧನೆ ಉಂಟು. ಕೋಟ್ಯಾನುಕೋಟಿ ದೇವದೂತರುಗಳು ಸೇನಾಧೀಶ್ವರನಾದಂಥ ಕರ್ತನು ಪರಿಶುದ್ಧನು 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 ಎಂಬುದಾಗಿ ಪರಲೋಕದಲ್ಲಿ ಸಿಂಹಾಸನದಲ್ಲಿ ಕುಳಿತಿರುವಂಥ ದೇವರನ್ನು ಹೊಗಳುವುದನ್ನು, ಆರಾಧಿಸುವುದನ್ನು ನಾವು ನೋಡ್ತೇವೆ. 24 ಹಿರಿಯರು ತಮ್ಮ ಕಿರೀಟವನ್ನು ಕೆಳಗಿಟ್ಟು ದೇವರನ್ನು ಕೊಂಡಾಡುವುದನ್ನು, ದೇವರನ್ನು ಮಹಿಮೆಪಡಿಸುವುದನ್ನು ನಾವು ನೋಡ್ತೇವೆ. ಅಂದರೆ ನಮ್ಮ ದೇವರು ಆರಾಧನೆಗಳ ಮಧ್ಯದಲ್ಲಿ ವಾಸಿಸುವಂಥ ದೇವರು, ಆರಾಧನೆಯಲ್ಲಿ ಆತನು ಮೆಚ್ಚಿಸುವಂಥ ದೇವರು, ಆರಾಧನೆಯನ್ನು ಬಹಳವಾಗಿ ಬಯಸುವಂಥ ದೇವರು. ಪರಲೋಕದಲ್ಲಿ ಮಾತ್ರವಲ್ಲ ಪ್ರಿಯರಾದವರೇ, ಈ ಭೂಮಿಯಲ್ಲಿ ಜೀವಿಸುವಂಥ ನಾವು ಕೂಡ ಕರ್ತನನ್ನು ಆರಾಧಿಸಬೇಕೆಂಬುದೇ ಕರ್ತನು ನಮ್ಮನ್ನು ಈ ಭೂಮಿಯಲ್ಲಿ ಆರಿಸಿಕೊಂಡಿರುವುದರ ಬಹಳ ಮುಖ್ಯವಾದಂಥ ಉದ್ದೇಶ. ನೀವು ಕರ್ತನನ್ನು ಆರಾಧಿಸ್ತಿದ್ದೀರಾ? ಹಾಡುಗಳನ್ನು ಹಾಡುವುದು ಆರಾಧನೆ ಅಲ್ಲ. ಭಯಂಕರವಾದಂಥ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗಳು, ಗಿಟಾರು, ಕೀಬೋರ್ಡು, ಡ್ರಮ್ಸು, ಸಿತಾರು, ಫ್ಲೂಟು, ವಯಲಿನ್ನು ಇದನ್ನೆಲ್ಲ ಇಟ್ಟುಕೊಂಡು ಮಾಡುವುದು ಆರಾಧನೆಯಲ್ಲ. ಈ ಕಾಲದಲ್ಲಿ ಕುಣಿದಾಟವು, ನಾಟ್ಯವು, ಹೊಗೆ ಬಿಡುವುದು, ಕಲರ್ ಬಣ್ಣ ಬಣ್ಣದ ಲೈಟ್ಗಳನ್ನು ಹಾಕೋದು, ಈ ಕಾಲದ ಯುವಕರು ಇದೇ ಆರಾಧನೆ ಎಂಬುದಾಗಿ ಅಂದ್ಕೊಳ್ತಾರೆ. ಆದರೆ ಕರ್ತನ ಇವತ್ತು ನಮ್ಗೆ ಹೇಳ್ತಿದ್ದಾನೆ, ಆರಾಧನೆ ಅಂದರೆ ಪೂರ್ಣ ಹೃದಯದಿಂದ, ಅಂದರೆ ಅರ್ಧಂಬರ್ಧ ಹೃದಯ ಅಲ್ಲ, 90% ಹೃದಯದಿಂದ ಅಲ್ಲ, 99% ಹೃದಯದಿಂದ ಅಲ್ಲ, ಸಂಪೂರ್ಣ ಹೃದಯದಿಂದ ನಾವು ಕರ್ತನನ್ನು ಆರಾಧಿಸಬೇಕು ಅಥವಾ ಕರ್ತನನ್ನು ಪ್ರೀತಿಸಬೇಕು. ಪೂರ್ಣ ಹೃದಯದಿಂದ ಮಾತ್ರವಲ್ಲ, ಪೂರ್ಣ ಪ್ರಾಣದಿಂದ. ಒಬ್ಬ ಮನುಷ್ಯನನ್ನು ತೆಗೆದುಕೊಳ್ಬೇಕಾದ್ರೆ ಪ್ರಾಣ, ಆತ್ಮ, ಶರೀರ ಅಲ್ವಾ? ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ ಅಥವಾ ಪೂರ್ಣ ಬಲದಿಂದ ನಾವು ಕರ್ತನನ್ನು ಆರಾಧಿಸಬೇಕಂತೆ. ಪ್ರಿಯರಾದವರೇ, ಈ ರೀತಿಯಾದಂಥ ಆರಾಧನೆ ದೇವರು ಬಯಸುವಂಥ ಆರಾಧನೆ. ಯೋಹಾನ 4:24 ಓದುವಾಗ ನಾವು ಆತ್ಮದಿಂದ ಸತ್ಯತೆಯಿಂದ ಕರ್ತನನ್ನು ಆರಾಧಿಸಬೇಕು. ಇವತ್ತು ನಮ್ಮ ಆರಾಧನೆ ಹೇಗಿದೆ? ಆರಾಧನೆ ಮಾಡುವಾಗ ನಮ್ಮ ಹೃದಯವು ಕರ್ತನು ನೀಡುವಂಥ ಪ್ರಸನ್ನತೆಯಿಂದ ಉಲ್ಲಾಸಿಸಬೇಕು. ನಾವು ಆರಾಧಿಸುವಾಗ ಕರ್ತನ ಮಹಿಮೆಯಾದಂಥ ಪ್ರಸನ್ನತೆಯನ್ನು ಅನುಭವಿಸಬೇಕು. ಕೃತಜ್ಞತಾ ಹೃದಯದಿಂದ ದೇವರಿಗೆ ನಾವು ವಂದನೆಗಳನ್ನು ನಾವು ಸಲ್ಲಿಸಬೇಕು. ಹಲ್ಲೆಲೂಯಾ. ಇವತ್ತು ಅನೇಕರು ಆರಾಧನೆಯನ್ನು ವ್ಯತ್ಯಾಸವಾಗಿ ಅರ್ಥ ಮಾಡಿಕೊಂಡು ನಾನಾ ರೀತಿಯಲ್ಲಿ ಅವರು ಆರಾಧಿಸ್ತಿದ್ದಾರೆ. ಆದರೆ ಪ್ರಿಯರಾದವರೇ, ದೇವರು ಬಯಸುವಂಥ ಆರಾಧನೆಯನ್ನು ನಾವು ಮಾಡೋಣ. ದೇವರು ಎದುರು ನೋಡುವಂಥ ಆರಾಧನೆಯನ್ನು ನಾವು ಮಾಡೋಣ. ಹಾಡುಗಳು ಸರಿ, ಮ್ಯೂಸಿಕ್ ಇದ್ರೂ ಸರಿ, ಎಲ್ಲವೂ ದೇವರು ಬಯಸುವಂಥದ್ದಾಗಿರಬೇಕು. ಒಂದೇ ಒಂದು ಕಾರ್ಯವನ್ನು ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ನಾವು ಆರಾಧನೆ ಮಾಡುವುದು ದೇವರು ಅಂಗೀಕರಿಸಿಕೊಳ್ಳಬೇಕು ಅಥವಾ ಸ್ವೀಕರಿಸಿಕೊಳ್ಳಬೇಕು. ನಮ್ಮ ಪೂರ್ಣ ಹೃದಯದಿಂದ ಮಾಡುವಂಥ ಆರಾಧನೆ ದೇವರು ಸ್ವೀಕರಿಸಿಕೊಳ್ಬೇಕು. ಇವತ್ತು ಅನೇಕ ಜನರ ಆರಾಧನೆ ದೇವರು ಬಯಸುವುದಿಲ್ಲ. ಕಾರಣ ಅದು ಆರಾಧನೆಯೇ ಅಲ್ಲ. ಅದು ಹಾಡುಗಳಿರ್ತದೆ, ಸುಂದರವಾದಂಥ ಪದಗಳಿರ್ತದೆ, ಆ ಹಾಡಲ್ಲಿ ಮ್ಯೂಸಿಕ್ಗಳಿರ್ತದೆ, ಸೌಂಡ್ ಇರ್ತದೆ, ಶಬ್ದ ಇರ್ತದೆ. ಆದರೆ ದೇವರು ಬಯಸುವಂಥ ಆರಾಧನೆ ಇಲ್ಲ. ಆದ್ದರಿಂದ ಇದನ್ನು ಹೇಳಿ ನಾವು ಪ್ರಾರ್ಥನೆಯೊಳಗೆ ನಾವು ಪ್ರವೇಶ ಮಾಡೋಣ. ನಮ್ಮ ಆರಾಧನೆ ದೇವರು ಬಯಸುವ ಆರಾಧನೆಯಾಗಿರಬೇಕು. ಹಲ್ಲೆಲೂಯಾ. ದೇವರು ಸ್ವೀಕರಿಸಿಕೊಳ್ಳುವಂಥ ಆರಾಧನೆಯಾಗಿರಬೇಕು. ನಮ್ಮ ಒಳಗಿರುವಂಥ ಮನುಷ್ಯನ ಸಾಕ್ಷಿ ಕೊಡಬೇಕು, ಇವತ್ತು ನೀನು ಮಾಡಿದಂಥ ಆರಾಧನೆ ಪರಲೋಕ ದೇವರು ಅಂಗೀಕರಿಸಿದ, ಸ್ವೀಕರಿಸಿದ ಎಂಬುದಾಗಿ. ಆದ್ದರಿಂದ ಪ್ರಿಯರಾದವರೇ, ಇದನ್ನು ದಯವಿಟ್ಟು ಮನಸ್ಸಲ್ಲಿಟ್ಕೊಳ್ರಿ. ನಾವು ಕರ್ತನನ್ನು ಆರಾಧಿಸುವಾಗ
ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಆರಾಧಿಸಬೇಕು. ನಾವು ಮಾಡುವಂಥ ಆರಾಧನೆ ದೇವರು ಮೆಚ್ಚಿಸುವಂಥ ಆರಾಧನೆಯಾಗಿರಬೇಕು. ನಾವು ಮಾಡುವಂಥ ಆರಾಧನೆಯನ್ನು ಯೇಸು ಸ್ವಾಮಿ ಸ್ವೀಕರಿಸಿಕೊಳ್ಳಬೇಕು. ಅದೇ ಬಹಳ ಪ್ರಾಮುಖ್ಯ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವೆಲ್ಲರೂ ಕೂಡ ನೀನು ಬಯಸುವಂಥ ಆರಾಧನೆಯನ್ನು ಮಾಡಲು ಕೃಪೆ ಅನುಗ್ರಹಿಸು ಸ್ವಾಮಿ. ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸು, ನಿನ್ನ ಆಳ್ವಿಕೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ದರ್ಶಕನನ್ನು ಸೇರಿದಲೇ ಮಾರ್ಗವೇದ ತೋರಿಸುತ್ತೆ, ಕರುಣ ಶಬ್ದ ಉಂಟಲ್ಲವೇ ಓ ಪಾಪಿಯಿದ್ದ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ವಾಗುತ್ತದೆ ತಂದೆಯ ಮನೆಯೋ. ಮಕ್ಕಳೇ ಬನ್ನಿ ಎಂದು ಹೀಗೆ ಯೇಸುವು ಕರೆಯುತ್ತಾನಲ್ಲವೇ, ತಾಮಸ ಬೇಡ ಚಿಂತೆಗೆ ಆನಂದವಾಗಿ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ವಾಗುತ್ತದೆ ತಂದೆಯ ಮನೆಯೋ. ಯೋಚನೆ ಮಾಡು ಕರ್ತನೇ, ದಯದ ಮಾತು ಹೇಳುತ್ತಲೇ, ವಿಧೇಯನಾಗಿ ಕೇಳ್ಪಾಪಿಯೇ ರಕ್ಷಣೆ ಹೊಂದ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ವಾಗುತ್ತದೆ ತಂದೆಯ ಮನೆಯೋ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಹೀಗೆ ಸರಾಫಿಯರು ನಿನ್ನನ್ನ ಆ ದಿನ ಸ್ವಾಮಿ ಆರಾಧನೆಯನ್ನ ಮಾಡುವಂತಹ ದರ್ಶನವನ್ನ ಯೆಶಾಯನಿಗೆ ನೀಡಿದೆ. ಇಲ್ಲಿ ನಾವು ಲೋಕದಲ್ಲಿ ಬದುಕುವಾಗ ಕೇವಲ ನಮಗೆ ಮಾತ್ರವೇ ಅಲ್ಲ, ನಿನ್ನ ಚಿತ್ತವನ್ನ ಉದ್ದೇಶವನ್ನ ಈ ಲೋಕದಲ್ಲಿ ಅರಿಯಲು ನಿನ್ನ ಪ್ರಸನ್ನತೆಯನ್ನ, ನಿನ್ನ ಇರುವಿಕೆಯನ್ನ ನಾವು ವ್ಯಕ್ತಪಡಿಸುವ ಹಾಗೆ, ನಾವು ಅದನ್ನು ಗುರುತಿಸುವ ಹಾಗೆ ನಮಗೆ ಸಹಾಯ ಮಾಡು. ನಮ್ಮ ಜೀವಿತಗಳು, ನಮ್ಮ ಪ್ರತಿಯೊಂದು ಕಾರ್ಯಗಳು, ನಮ್ಮ ದೇಹ, ಆತ್ಮ, ಪ್ರಾಣ ನಿನ್ನನ್ನು ತುಂಬು ಹೃದಯದಿಂದ, ಪ್ರಾಣ, ಬುದ್ಧಿ, ಶಕ್ತಿಯಿಂದ ಆರಾಧನೆ ಮಾಡಲಿಕ್ಕಾಗುವ ಹಾಗೆ ನಮಗೆ ಸಹಾಯ ಮಾಡು.
ಆ ಆರಾಧನೆಯ ಮೂಲಕ ನಾವು ನಮ್ಮ ನೆರೆಹೊರೆಯವರನ್ನ ನಿನ್ನಂತೆ ಪ್ರೀತಿಸುವ ಹಾಗೆ, ನಿನ್ನ ಕೃಪೆಯನ್ನ ಅವರಿಗೆ ತೋರಿಸುವ ಹಾಗೆ, ನಮ್ಮ ಕಾರ್ಯಗಳಲ್ಲೂ ಸಹ ನಿನ್ನ ನಾಮಕ್ಕೆ ಮಹಿಮೆಯನ್ನು ತರುವ ಹಾಗೆ ಈ ಆರಾಧನೆ ನಮಗೆ ಸಹಾಯ ಮಾಡಿದೆ ಸ್ವಾಮಿ. ನಮ್ಮನ್ನು ಸಂಪೂರ್ಣವಾಗಿ ತೊಳೆದು ನಮ್ಮಿಂದ ದೋಷವನ್ನು ತೆಗೆದುಹಾಕಿ ನಿನ್ನ ಹಾದಿಯಲ್ಲಿ, ನಿನ್ನ ಅನ್ಯೋನ್ಯತೆಯಲ್ಲಿ ನಡೆಯುವ ಹಾಗೆ ಮತ್ತೊಂದು ಅವಕಾಶವನ್ನು ಕೊಡು. ಆ ಅನ್ಯೋನ್ಯತೆಯ ಜೀವಿತದ ಮೂಲಕ ಇತರರ ಜೊತೆಗೂ ಸಹ ಪ್ರೀತಿಯಿಂದ ಬದುಕುವ ಹಾಗೆ ಈ ಆರಾಧನೆ ನಮ್ಮನ್ನು ನಡೆಸಿದೆ. ಅದೇ ರೀತಿಯಲ್ಲಿ ಬದುಕುವ ಹಾಗೆ ಈ ವಾರದಲ್ಲಿ ಬೇಕಾಗಿರುವಂಥ ನಿನ್ನ ಸಹಾಯವನ್ನು ನೀಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ, ನಮ್ಮ ವಿದ್ಯಾಭ್ಯಾಸಗಳಲ್ಲಿ, ನಮ್ಮ ಪ್ರತಿಯೊಂದು ಹಾಗು ಹೋಗುಗಳಲ್ಲಿ ನಿನ್ನ ವಾಕ್ಯವು ನಮ್ಮನ್ನು ಮುನ್ನಡೆಸುವಂಥದ್ದಾಗಿರಲಿ. ಹೀಗೆ ನಮ್ಮ ಜೀವಿತದಲ್ಲೇ ಪ್ರತಿನಿತ್ಯವೂ ನಿನಗೆ ಆರಾಧನೆಯನ್ನು ಮಾಡುತ್ತಾ, ನಿನ್ನ ಗುರುತನ್ನು ಹಿಡಿಯುತ್ತಾ ನಾವು ನಿನ್ನ ಚಿತ್ತವನ್ನು ಲೋಕದಲ್ಲಿ ಪರಿಪೂರ್ಣ ಮಾಡುವ ಹಾಗೆ ಸಹಾಯ ಮಾಡು. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನಾದ ದೇವರ ಅನ್ಯೋನ್ಯತೆ, ಸಹಾಯವು, ಸಹವಾಸವು ಈಗಲೂ ಯಾವಾಗಲೂ ನಮ್ಮನ್ನು ಮುನ್ನಡೆಸುವಂತಾಗಿರಲಿ. ಆಮೇನ್.